ನಮಸ್ಕಾರ ಗೆಳೆಯರೇ, ನಾನು ಪ್ರಶಾಂತ್ ತೊಳ್ಕರ್ ಅಂತೇಳಿ. ಈಗಾಗಲೇ ಅತನಿ ಕೆರೆ ಬಗ್ಗೆ ಒಂದು ವಾಸ್ತವ ಸತ್ಯ ಹೇಳಬೇಕಂತೇಳಿ ಈಗ ಲೈವ್ ಬಂದಿದ್ದೀನಿ. ವಾಸ್ತವ ಕೆರೆ ಬಗ್ಗೆ ಇರುವಂಥ ವಾಸ್ತವ ಸತ್ಯತೆ ಏನಂದರೆ, ಇದು ಬೆಳಗಾವಿ ಕೋಟೆ ಕೆರೆ ಮಾದರಿಯಲ್ಲಿ ಅಥವಾ ಉಣಕಲ್ ಧಾರವಾಡ ಮಧ್ಯೆ ಇರುವಂಥ ಉಣಕಲ್ ಕೆರೆ ಮಾದರಿಯಲ್ಲಿ ಬೆಳಗಾವಿ ಕೋಟೆ ಕೆರೆ ಮಾದರಿಯಲ್ಲಿ ಇದು ಅತನಿ ಕೆರೆ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ನಮ್ಮ ಗೆಳೆಯರ ತಂಡ ಹೈಕೋರ್ಟ್ ಮೆಟ್ಟಿಲಿದೆ. ಇದರ ಮುಖ್ಯ ಉದ್ದೇಶ 13 ಎಕರೆ 12 ಯೂನಿಟ್ ಇರುವಂಥ ಮೂಲ ಕೆರೆ ವಿಸ್ತೀರ್ಣದಲ್ಲಿ ಕಡಿಮೆ ಆಗಿದೆ ಅಂತ ಒಂದು ಆರೋಪ ಇಟ್ಟುಕೊಂಡು ನಾವು ಹೈಕೋರ್ಟ್ ಅಂಗಳವನ್ನು ಪ್ರವೇಶ ಮಾಡಿದ್ದೀವಿ. ಆದ ಕಾರಣ ಬರುವಂಥ ದಿನಮಾನದಲ್ಲಿ ಕೋಟೆ ಕೆರೆ ಮಾದರಿಯಲ್ಲಿ ಅತನಿ ಕೆರೆ ಅಭಿವೃದ್ಧಿ ಆಗಬೇಕು ಅನ್ನೋ ವಿಚಾರ ಇಟ್ಕೊಂಡು ಅತಿಕ್ರಮಣ ಆದಂಥ ಬಫರ್ ಝೋನ್ ಏನಿದೆ, ಬಫರ್ ಝೋನ್ ಹಿಡ್ಕೊಂಡು ಬಫರ್ ಝೋನ್ದಲ್ಲಿ ಬರುವಂಥ ಪುರಸಭೆ ಕಟ್ಟಡ ಆಗಿರ್ಬೋದು, ಖಾಸಗಿ ಕಟ್ಟಡಗಳಾಗಿರ್ಬೋದು, ಇವು ತೆರವು ಮಾಡಬೇಕು ಅನ್ನೋ ಉದ್ದೇಶದಿಂದ ಬಫರ್ ಝೋನ್ ಉಲ್ಲಂಘನೆ ಆಗಿದೆ ಎಂಬ ಕರ್ನಾಟಕ ಸರ್ಕಾರ ಕೆರೆ ಪ್ರಾಧಿಕಾರ ಅಧಿನಿಯಮಗಳ ಮಾನದಂಡಗಳ ಆಧಾರದ ಮೇಲೆ ನಾವು ಕಾನೂನಾತ್ಮಕವಾಗಿ ಅದರ ಬಗ್ಗೆ ಹೈಕೋರ್ಟ್ದಲ್ಲಿ ಫೈಲ್ ಮಾಡಿದ್ದೀವಿ. ಕೇಸ್ ಈಗ ಜಾರಿಯಲ್ಲಿದೆ. ಆದ ಕಾರಣ ಸಮಸ್ತ ಅತನಿ ನಗರದ ಸಾರ್ವಜನಿಕರಿಗೆ ಇದು ಮುಖ್ಯವಾಗಿ ಒಂದು ಕ್ಲಿಯರೆನ್ಸ್ ಕೊಡಕ್ಕೆ ಬಯಸ್ತೀವಿ ನಾವು. ಯಾಕಂದರೆ ಇದ್ರ ಬಗ್ಗೆ ಇಲ್ಲ ಸಲ್ಲದ ಕೆಲವೊಂದು ಚರ್ಚೆಗಳು ನಡೆಯಕತ್ತವ. ಅವು ಚರ್ಚೆಗಳಿಗೆ ವಿಧ ಹೇಳುವ ಕಾರಣಕ್ಕೆ ಇದು ಲೈವ್ ಬಂದಿದ್ದೀವಿ. ಈ ಹೈಕೋರ್ಟ್ ಈ ಬೆಳಗಾವಿ ಕೋಟೆ ಕೆರೆ ಮಾದರಿಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಮುಖ್ಯವಾದ ಕಾರಣ ಇಟ್ಕೊಂಡು ನಾವು ಇದನ್ನು ಹೈಕೋರ್ಟ್ದಾಗ ಕೇಸ್ ದಾಖಲು ಮಾಡಿದ್ದೀವಿ. ಆದ ಕಾರಣ ಕೆರೆ ಕೇವಲ ಒಬ್ಬರದ ಆಸ್ತಿ ಅಲ್ಲ, ಸಮಸ್ತ ಅತನಿ ನಗರ ಸಾರ್ವಜನಿಕರ ಪ್ರತಿಯೊಬ್ಬರ ಆಸ್ತಿ ಇದು. ಆ ಕೆರೆಯನ್ನು ರಕ್ಷಣೆ ಮಾಡೋದು ಅವ್ರ ಹಕ್ಕು ಮತ್ತು ಕರ್ತವ್ಯ ಹೇಳಕ್ಕೆ ಬಯಸ್ತೀನಿ. ಜೊತೆಗೆ ಅದನ್ನು ರಕ್ಷಣೆ ಮಾಡೋದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಆದ ಕಾರಣ ಬೆಳಗಾವಿ ಕೋಟೆ ಕೆರೆ ಅತನಿ ಕೆರೆಯನ್ನು ಬೆಳಗಾವಿ ಕೋಟೆ ಕೆರೆ ಮಾದರಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ. ಅದಕ್ಕೆ ದಯಮಾಡಿ ತಾವುಗಳು ಎಲ್ಲರೂ ಬೆಂಬಲ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ.